ಸೀತಮ್ಮನು ಬೇಗ ಬೇಗ 10 ಚಪಾತಿಗಳನ್ನು ಬೇಯಿಸಿ ಪಲ್ಯ ಮಾಡಿ ಚಟ್ನಿ ರುಬ್ಬಿ ಕಾಫಿ ತಯಾರಿಸಿದಳು. 5 ಗಂಟೆಗೆ ಎದ್ದು ಕೈಕಾಲು ಮುಖ ತೊಳೆದುಕೊಂಡ ಸೋಮನಾಥನು ಹಾಲಿನಲ್ಲಿ ಕುಳಿತುಕೊಳ್ಳಲು ಸೀತಮ್ಮನು ಒಂದು ತಟ್ಟೆಯಲ್ಲಿ ನಂಚಿಕೆಯನ್ನು ಇನ್ನೊಂದರಲ್ಲಿ ಚಪಾತಿಗಳನ್ನು ತಂದು ಮಗನ ಮುಂದಿಟ್ಟಳು. ತನಗೆ ಸಾಕಾಗುವಷ್ಟು ತಿಂದು ಕಾಫಿ ಕುಡಿದು ಸೋಮನಾಥನು 6 ಚಪಾತಿಗಳನ್ನು ಪಲ್ಯ ಚಟ್ನಿಯ ಸಹಿತ ಕಟ್ಟಿಸಿಕೊಂಡು ತನ್ನ ಕೆಲಸದ ಮೇಲೆ ಹೊರಟ. ರಾತ್ರಿಯ ಘಟನೆಯು ಅವನ ಮನಸ್ಸಿನ ಮೇಲೆ ಏನೊಂದು ಪರಿಣಾಮವನ್ನು ಉಂಟು ಮಾಡಲಿಲ್ಲ. ತಾಯಿಯ ಅಭಿಪ್ರಾಯವನ್ನು ಆತನು ತಾಳಿದ್ದರೆ ಚಳಿ ಜ್ವರಕ್ಕೆ ಸೆರೆಯಾಗಿ ಹಾಸಿಗೆ ಹಿಡಿದು ಮಲಗುತ್ತಿದ್ದ. 7 ಗಂಟೆಯ ನಂತರ ಎದ್ದ ರಂಗನಾಥನು ಕೈಕಾಲು ಮುಖ ತೊಳೆದುಕೊಂಡು ಬರಲು ಆತನಿಗೂ ಚಪಾತಿ ಕಾಫಿಯನ್ನಿತ್ತ ಸೀತಮ್ಮನು, ರಾತ್ರಿ ಏನು ನಡೆಯಿತೆಂದು ನಿನಗೆ ಗೊತ್ತೇ ರಂಗಣ್ಣ ಎಂದಳು. ಏನು ನಡೆಯಿತಮ್ಮ? ಸ್ವಾಭಾವಿಕ ಧ್ವನಿಯಲ್ಲಿ ಕೇಳಿದ ರಂಗನಾಥ. ರಾತ್ರಿಯ ಘಟನೆಯನ್ನು ಸೀತಮ್ಮನು ವಿವರವಾಗಿ ಹೇಳಲು ರಂಗನಾಥನು ಭೀತಿಯಿಂದ ತತ್ತರಿಸಿದ. ನೀನು ತುಂಬ ಧೈರ್ಯವಸ್ಥೆ ಕಣಮ್ಮ. ನೀನಾದ್ದರಿಂದ ಪೊರಕೆಯಿಂದ ಹೊಡೆದು ಓಡಿಸಿದೆ. ನಾನು ಆಗಿದ್ದರೆ ಏನಾಗುತ್ತಿದ್ದೇನೋ ಗೊತ್ತಿಲ್ಲ ಎಂದ ರಂಗನಾಥನು ತಾಯಿಯನ್ನು ಹೊಗಳಿದ. ತನ್ನ ಧೈರ್ಯ ಇರಲಪ್ಪ. ನಿನ್ನ ಹೆಂಡತಿ ದೆವ್ವ ಆಗಿ ಬಂದಿರೋದು ನೋಡಿದೆಯಾ? ಮರ್ಯಾದೆಯಿಂದ ಬಾಳಿಕೊಂಡಿದ್ದವಳು ನಮ್ಮನ್ನು ಗೋಳಾಡಿಸಲು ಬಂದಿದ್ದಾಳಲ್ಲ. ನಿನ್ನ ತಮ್ಮನು 3 ಗಂಟೆಗೆ ಮೊದಲೇ ಎದ್ದು ನೋಡಿ ನಮ್ಮಮ್ಮನು ಚಪಾತಿ ಹಾಕುತ್ತಿದ್ದಾಳೆಂದು ತಿಳಿದು ಹಿಂದಿರುಗಿ ಹಾಸಿಗೆ ಮೇಲೆ ಮಲಗಿದ್ದಾನೆ. ಅವನ ಕಣ್ಣಿಗೆ ನನ್ನ ಹಾಗೆ ಕಂಡಿದೆ. ತನ್ನ ಆಕಾರವನ್ನೇ ತೋರಿದ್ದರೆ ನಿನ್ನ ತಮ್ಮನ ಅವಸ್ಥೆ ಏನಾಗುತ್ತಿತ್ತೋ ಏನೋ. ಹೌದು ಕಣಮ್ಮ, ಅಡುಗೆ ಮನೆಗೆ ಕಾಲಿಡಬಾರದೆಂದು ಹೇಳಿ ನೀನು ಒಳ್ಳೆಯ ಉಪಾಯ ಮಾಡಿದೆ. ಮಧ್ಯಾಹ್ನ ಬಂದ ನಂತರವಾದರೂ ಆತನಲ್ಲಿ ಹೇಳಬೇಡ ರಂಗಣ್ಣ. ಅವನ ಕಣ್ಣುಗಳಿಗೆ ಆ ಪಿಶಾಚಿಯೇ ಕಾಣಿಸಿಕೊಂಡರೆ ನಾವು ಅಷ್ಟರಲ್ಲೇ ಮಂತ್ರವಾದಿಯನ್ನು ಕರೆದುಕೊಂಡು ಬಂದು ಮನೆಗೆ ದಿಗ್ಬಂಧನೆ ಮಾಡಿಸಬೇಕಪ್ಪ. ಹೌದು ಕಣಮ್ಮ, ಸೋಮನಾಥನಿಗೆ ಈ ಸುದ್ದಿಯನ್ನೇ ಹೇಳಬೇಡ. ನನಗೆ ಗೊತ್ತಿಲ್ವೇನಪ್ಪ. ನೀನು ಈ ದಿನವೇ ಮಂತ್ರವಾದಿಯ ಬಳಿ ಹೋಗಿ ನಮ್ಮ ಮನೆಯ ವಿಷಯವನ್ನು ಹೇಳಿ ನಾಳೆ ಬೆಳಿಗ್ಗೆಯೇ ಬರುವಂತೆ ಹೇಳಪ್ಪ. ನಾಳೆ ದಿಗ್ಬಂಧನೆ ಮಾಡಿ ಹೋಗಲಿ ಆಗಲೆಂದು ತಲೆ ಆಡಿಸಿದ ರಂಗನಾಥನು ತನಗೆ ಪರಿಚಯವಿರುವ ಮಂತ್ರವಾದಿ ಸಾಂಬಯ್ಯನಲ್ಲಿಗೆ ಹೋಗಿ ಆತನೊಡನೆ ವಿಷಯ ಹೇಳಲು ಆತನು ನಾಳೆ ಬೆಳಿಗ್ಗೆ 8 ಗಂಟೆಯ ನಂತರ ಬರುವೆನೆಂದು ಹೇಳಿ ಕಳುಹಿಸಿದ.